ಸಾಮಾಜಿಕ ನ್ಯಾಯದ ಹರಿಕಾರ ಬಾಬು ಜಗಜೀವನರಾಮ್ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರರಿದ್ದ ಹಾಗೆ ಕಡೆಗಣಿಸಲ್ಪಟ್ಟ ಸಮಾಜದ ಬಗ್ಗೆ ಒಂದು ಹೋರಾಟವನ್ನು ಮಾಡಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರ ಅಂತ ಪ್ರಖ್ಯಾತಿಯನ್ನು ಪಡೆದಂಥ ಬಾಪೂಜಿರವ್ರಿಗೆ 4 ಬಾರಿ ಪ್ರಧಾನಿಯಾಗುವಂಥ ಅವಕಾಶವನ್ನು ಜಾತೀಕರಣಕ್ಕೋಸ್ಕರ ತಪ್ಪಿಸ್ತಾರೆ. ಇಂದು ಬಾಬು ಜಗಜೀವನರಾಮ್ರವರ 119ನೇ ಜಯಂತ್ಯೋತ್ಸವವನ್ನು ಇಡೀ ಭಾರತದಾದ್ಯಂತ ಲಕ್ಷಾಂತರ ಕಡೆ ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡಿದೆ. ನಾವು ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ನಮ್ಮ ಕಚೇರಿಯಲ್ಲಿ ಬಾಬು ಜಗಜೀವನರಾಮ್ರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಒಬ್ಬ ಮರೆಮಾಚಲ್ಪಟ್ಟ ಮಹಾನಾಯಕನ ಇತಿಹಾಸವನ್ನು ನಾವಿವತ್ತು ಅರ್ಥೈಸಬೇಕಾಗಿದೆ ಮತ್ತು ತಿಳ್ಕಬೇಕಾಗಿದೆ. ಐತಿಹಾಸಿಕ ಅಜ್ಞಾನಿಗಳು ಬಾಪೂಜಿರವರನ್ನು, ಅವರ ಜೀವನ ಮತ್ತು ಚರಿತ್ರೆಯನ್ನು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಇದರಿಂದ ಎಚ್ಚರ ಇರಬೇಕು ಈ ಬಹುಜನ ಸಮಾಜ ಅನ್ನೋ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ ಇದ್ದೇನೆ. 1936ರಿಂದ 1986ರವರೆಗೆ ಸುಮಾರು 5 ದಶಕಗಳ ಕಾಲ ಶಾಸಕರಾಗಿ, ಮಂತ್ರಿಯಾಗಿ, MP ಆಗಿ ಜಗತ್ತಿನಲ್ಲಿಯೇ ಒಂದು ರಾಜಕೀಯದಲ್ಲಿ ದಾಖಲೆ ಮಾಡಿದಂಥ ಅತ್ಯಂತ ದಾಖಲೆ ಮಹಾನಾಯಕ ಅಂತಂದರೆ, ಮುತ್ಸದ್ದಿ ನಾಯಕ ಅಂದರೆ ಬಾಬು ಜಗಜೀವನರಾಮರು ಏಕೈಕ ನಾಯಕ. ನಮಗೆ ಬಾಬು ಜಗಜೀವನರಾಮ್ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಎರಡೂ ಕೂಡ ಇಬ್ಬರು ಧ್ರುವಗಳು, 2 ಕಣ್ಣುಗಳಿದ್ದಾಗೆ. ಬಾಪೂಜಿರವರು ಸಚಿವರಾಗಿ, ಶಾಸಕರಾಗಿ, ಪ್ರಜಾಪ್ರಭುತ್ವದ ಆತ್ಮಕವಾಗಿ ಸದನದ ಒಳಗೆ ಈ ಸಮಾಜಕ್ಕೆ ಹೋರಾಟವನ್ನು ಮಾಡಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳಗೂ ಹೊರಗೂ 2 ಕಡೆ ಹೋರಾಟವನ್ನು ಮಾಡಿದ್ದಾರೆ. ಇಬ್ಬರ ಗುರಿ ಕೂಡ ಒಂದೇ, ದಾರಿ ಬೇರೆ ಬೇರೆ ಆದರೂ ಕೂಡ ಇಬ್ಬರ ಉದ್ದೇಶಗಳು ಒಂದೇ. ಬಾಪೂಜಿರವರು ಬಿಹಾರದ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಇಡೀ ದೇಶದಲ್ಲಿ ತಲ್ಲಣಗೊಳಿಸುವಂತಹ ಒಂದು ಸಾಮಾಜಿಕ ನ್ಯಾಯ ಮತ್ತು ಕಡೆಗಣಿಸಲ್ಪಟ್ಟ ಸಮಾಜದ ಬಗ್ಗೆ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಅವರು ಕೂಡ. ಆವತ್ತಿನ ದಿನ ಸಾರ್ವಜನಿಕ ಕೆರೆಯಲ್ಲೂ ಕೂಡ ನೀರು ಮುಟ್ಟಿಸಿದಂತಹ ಅತ್ಯಂತ ಕ್ರೂರ ಅಸ್ಪೃಶ್ಯತೆ ಇದ್ದಂಥ ಸಂದರ್ಭದಲ್ಲಿ ಬಾಪೂಜಿರವರು ಓದ್ತಾ ಇದ್ದಂಥ ಬನಾರಸ್ ಯೂನಿವರ್ಸಿಟಿನಲ್ಲಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಕುಡಿಯುವ ಮಡಿಕೆಯನ್ನು ಇಟ್ಟಿರ್ತಾರೆ. ಆ ಮಡಿಕೆಯನ್ನು ಕೂಡ ಒಡೆದಂಥ ಸಂದರ್ಭ ಇದೆಯಲ್ಲ, ಅದು ಅವರ ಅಸ್ಪೃಶ್ಯತೆ ವಿರುದ್ಧ ಇದ್ದಂಥ ಕಿಡಿ. 1971ರಲ್ಲಿ ಇಂಡೋ-ಪಾಕ್ ಯುದ್ಧದಲ್ಲಿ 91,000 ಜನ ಸೈನಿಕರಿದ್ದಂಥ ಪಾಕಿಸ್ತಾನವನ್ನು ಮಂಡಿ ಊರಿಸಿದಂಥ ಅತ್ಯಂತ ಪ್ರಖ್ಯಾತಿ ಒಬ್ಬ ಸೇನಾನಿ, ಒಬ್ಬ ದೇಶಭಕ್ತ ಇದ್ದ ಅಂದರೆ ಅದು ಬಾಬು ಜಗಜೀವನರಾಮ್ರವರು. ಅವರ ದೇಶಭಕ್ತಿ ಮತ್ತು ಈ ದೇಶದ ಒಬ್ಬ ಸೇನಾನಿ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಬಾಪೂಜಿರವರು ಅತ್ಯಂತ ಸಂಕಟದಲ್ಲಿದ್ದಂಥ ಸಂದರ್ಭದಲ್ಲಿ, ಭಾರತ ತೀವ್ರ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಅವರು ಆಹಾರದ ಬಿಕ್ಕಟ್ಟಿಗೆ ಅನೇಕ ಕೃಷಿ ಆಧುನೀಕರಣವನ್ನು ಮಾಡಿ ಅವರು ಕೃಷಿ ಕ್ರಾಂತಿಯನ್ನು ಮಾಡಿದಂಥ ಹಸಿರು ಕ್ರಾಂತಿ ಹರಿಕಾರ ಅಂತ ಪ್ರಖ್ಯಾತಿಯನ್ನು ಪಡೆದಂಥ ಬಾಪೂಜಿರವ್ರಿಗೆ 4 ಬಾರಿ ಪ್ರಧಾನಿಯಾಗುವಂಥ ಅವಕಾಶವನ್ನು ಜಾತೀಕರಣಕ್ಕೋಸ್ಕರ ತಪ್ಪಿಸ್ತಾರೆ. ಅವರ ಕುಟುಂಬದ ಕುಡಿ ಮಗನನ್ನೇ ಎತ್ತಿಕಟ್ಟಿ ಆ ಮಗನನ್ನು ಕ್ಯಾರೆಕ್ಟ್ರನ್ನು ಅಸಾಸಿನೇಷನ್ ಮಾಡೋದ್ರ ಮೂಲಕ ಇಡೀ ಪ್ರಧಾನಿ ಪಟ್ಟವನ್ನು ತಪ್ಪಿಸುವಂತಹ ವ್ಯವಸ್ಥಿತ ಪಿತೂರಿ ಸಹ ನಡೀತದೆ. ಬಾಪೂಜಿರವರ ಹೋರಾಟ, ರಾಜಕೀಯ ಹೋರಾಟ
ಮತ್ತು ಸಾಮಾಜಿಕ ಹೋರಾಟ, ಸಾಮಾಜಿಕ ನ್ಯಾಯದ ಹೋರಾಟ ಎಷ್ಟು ತೀವ್ರತರವಾಗಿತ್ತು ಅಂತಂದರೆ ಅವರ ಇತಿಹಾಸವನ್ನು ಓದಿ ನಾವು ತಿಳ್ಕೋಬೇಕಾಗಿದೆ. ಅವರ ತುಡಿತ ಮಿಡಿತ, ಬೋಗಿನಲ್ಲಿ ಅಸ್ಪೃಶ್ಯರಿಗೆ ಅಸ್ಪೃಶ್ಯತೆ ಇದ್ದಂಥ ಸಂದರ್ಭದಲ್ಲಿ ರೈಲ್ವೆ ಬೋಗಿಗಳಲ್ಲಿ ರೈಲ್ವೆ ಸಚಿವರಾಗಿದ್ದಾಗ ಅವರು ಆಹಾರವನ್ನು, ಅಡುಗೆ ಭಟ್ಟನನ್ನು ಕೂಡ ಅಸ್ಪೃಶ್ಯತೆ ಅಡುಗೆ ಭಟ್ಟನ ನೇಮಕ ಮಾಡಿ ಅಸ್ಪೃಶ್ಯತೆ ಆಚರಣೆ ತಪ್ಪಿಸೋದಕ್ಕೆ ಅನೇಕ ಪ್ರಯತ್ನಗಳನ್ನು ಬಾಪೂಜಿರವರು ಮಾಡಿದ್ದಾರೆ. ESI PF ಇವತ್ತೇನು ಪಡಿತಾ ಇದ್ದಾರೆ ಇಡೀ ಭಾರತಾದ್ಯಂತ ಅದು ಬಾಪೂಜಿಯವರ ಕೊಡುಗೆ. ಕೃಷಿಗೆ ಕೊಟ್ಟಂಥ ಕೊಡುಗೆ, ಆಹಾರದ ಬಿಕ್ಕಟ್ಟಿಗೆ ಕೊಟ್ಟಂಥ ಕೊಡುಗೆ ಮತ್ತು ಸಾಮಾಜಿಕ ನ್ಯಾಯ, ಅಸ್ಪೃಶ್ಯತೆ ನಿವಾರಣೆಗೆ ಕೊಟ್ಟಂಥ ಕೊಡುಗೆನ ನಾವು ನೆನೆಸ್ಕೋಬೇಕಾಗಿದೆ. ಆದ್ದರಿಂದ ಬಾಪೂಜಿರವರನ್ನು, ಬಾಬು ಜಗಜೀವನರಾಮ್ರವರನ್ನು ದೇಶದ ಪ್ರಪ್ರಥಮ ಅಸ್ಪೃಶ್ಯ ಉಪಪ್ರಧಾನಿಯಾಗಿದ್ದಂಥದ್ದನ್ನು ಕೂಡ ಪ್ರಥಮರು. ಇಡೀ ರಾಜಕೀಯ ದಾಖಲೆಗಳನ್ನು ಜಗತ್ತಲ್ಲಿ ಯಾರೂ ಕೂಡ ಅವರದನ್ನು ಮುರಿಯೋಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಬ್ಬ ದೇಶಪ್ರೇಮಿ, ಅಂತಹ ಒಬ್ಬ ಸೇನಾನಿ, ಅಂಥ ಒಬ್ಬ ಅತ್ಯಂತ ಒಂದು ಸಾಮಾಜಿಕ ನ್ಯಾಯದ ಹರಿಕಾರ ಮಹಾನಾಯಕನನ್ನು ಅವರ ಇತಿಹಾಸವನ್ನು ಮರೆಮಾಚುವಂಥ ಕೆಲಸಗಳನ್ನು ಮಾಡಿದರೆ ಇಡೀ ಬಹುಜನರಿಗೆ ಅದು ಹಿನ್ನಡೆ. ಆದ್ದರಿಂದ ಬಾಬು ಜಗಜೀವನರಾಮ್ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅತ್ಯಂತ ಸೂರ್ಯಚಂದ್ರರಿದ್ದ ಹಾಗೆ, ಇಬ್ಬರು ಎರಡು ಕಣ್ಣುಗಳಿದ್ದ ಹಾಗೆ. ಆದ್ದರಿಂದ ಇಬ್ಬರನ್ನು ಕೂಡ ನಾವು ಅತ್ಯಂತ ಪೂಜ್ಯರು, ಅತ್ಯಂತ ಈ ಸಮಾಜವನ್ನು ಮೂಡಿಸಿದಂಥ ಮಹಾನಾಯಕರು ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ. ಆದ್ದರಿಂದ ಅವರ ತತ್ವ ಸಿದ್ಧಾಂತಗಳನ್ನು, ಅವರು ದಾರಿ ದಿಕ್ಕುಗಳನ್ನು ನೆನೆದು ನಾವು ನಡಿಬೇಕಾಗಿದೆ. ಸಂಘ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು, ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೊಂಡು ಮುನ್ನಡಿಬೇಕು ಅಂತೇಳಿ ಇವತ್ತು ಬಾಪೂಜಿರವರ ಜನ್ಮದಿನಾಚರಣೆಯ ಮೂಲಕ ನಾವು ಈ ಕರೆಯನ್ನು ಕೊಡೋದ್ರ ಜೊತೆಗೆ ಅತ್ಯಂತ ಮುಖ್ಯವಾಗಿ ಏಪ್ರಿಲ್ 14ನೇ ತಾರೀಕು, ಇದೇ ತಿಂಗಳು ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿದಂಥ ದಿನ. ಆ ದಿನ ನಾವು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಐಕ್ಯತಾ ದಿನಾಚರಣೆಯನ್ನು ನಾವು ಲಿಡ್ಕರ್ ಭವನದಲ್ಲಿ ಬೆಳಿಗ್ಗೆ 10:30ಕ್ಕೆ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶವನ್ನಾಗಿ ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ಏನು ಜಾತಿಗಳಲ್ಲಿ ಬಂದಂತಹ ಒಂದು ವ್ಯತ್ಯಾಸಗಳು, ಜಾತಿಗಳಲ್ಲಿ ತೋರಿದಂಥ ಒಂದು ಕಲಹವನ್ನು ನಿವಾರಣೆಗೋಸ್ಕರ ನಾವು ಪರಿಶಿಷ್ಟ ಜಾತಿ, SC ST OBC ಅಂದರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಬಹುಜನರನ್ನು ಒಟ್ಟಿಗೆ ಸೇರಿಸಿ ಒಂದು ಸಮಷ್ಟಿಯಾಗಿ ಒಟ್ಟಿಗೆ ಸೇರಿಸಿದಂಥ ಬಾಪೂಜಿರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಒಟ್ಟಿಗೆ ಆಚರಿಸೋದ್ರ ಮೂಲಕ ನಾವು ಈ ಸಮಾಜವನ್ನು ಆಳುವವರೆಗಾಗಬೇಕು. ನಾಯಕರಿಲ್ಲದ ಸಮಾಜ ಅನಾಥ ಮತ್ತು ಅಧಿಕಾರವಿಲ್ಲದ ಸಮಾಜ ಅಸ್ಪೃಶ್ಯತೆ, ಅಧಿಕಾರದ ಹೀನತೆ. ಆ ಕಾರಣಕ್ಕೋಸ್ಕರ ನಾವು ಒಟ್ಟಾಗಬೇಕಾಗಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಭಾರತದಲ್ಲಿ 85% ಜನ ಈ ದೇಶವನ್ನು ಆಳಬೇಕು. ಆ ಮೂಲಕ ಈ ದೇಶ ವಿಮೋಚನೆ ಆಗಬೇಕು. ಈ ದೇಶವನ್ನು ಆಳೋದನ್ನು ನೋಡಬೇಕು ಅಂತ ಬಾಬಾ ಸಾಹೇಬರ ಕನಸಾಗಿತ್ತು. ಆ ಕನಸು ಇವತ್ತು ಸಾಕಾರಗೊಳಿಸ್ಬೇಕಾದ್ರೆ ನಾವೆಲ್ಲನೂ ಕೂಡ ಐಕ್ಯತೆಯಿಂದ ಸಮಷ್ಟಿಯಾಗಿ ಒಂದಾಗೋದಕ್ಕೋಸ್ಕರ ನಾವು ಒಂದು ಜಾಗೃತಿಯನ್ನಾಗಿ ಮತ್ತು ಸಮಾಜದ ಸಮಷ್ಟಿಯನ್ನಾಗಿ ಐಕ್ಯತಾ ಸಮಾವೇಶವನ್ನು ಏಪ್ರಿಲ್ 14ನೇ ತಾರೀಕು 11 ಗಂಟೆಗೆ ಬೆಂಗಳೂರಿನ ಲಿಡ್ಕರ್ ಭವನದಲ್ಲಿ ನಾವು ಕಾರ್ಯಕ್ರಮವನ್ನು, ಈ ಇಬ್ಬರ ಮಹಾನಾಯಕರ ಜಯಂತ್ಯೋತ್ಸವವನ್ನು ಆಚರಿಸಲಿದ್ದೇವೆ. ಎಲ್ಲ ಸಮಸ್ತ ಸಂಘ ಸಂಸ್ಥೆಗಳು, ಸಮಾನ ಮನಸ್ಸು ಕೂಡ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೀನಿ.